ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಈ ದಿನ ಪ್ರಮುಖವಾಗಿ ಸೆಪ್ಟೆಂಬರ್ ಮಾಸದಲ್ಲಿ ಶ್ರಾವಣ ಭಾದ್ರಪದ ಎರಡೂ ಮಾಸಗಳು ಬರುವಂತಹ ನಮ್ಮ ಮನೆಗಳಲ್ಲಿ ಪೂಜೆಗಳು, ವ್ರತಗಳು, ಶ್ರೀಕೃಷ್ಣಾಷ್ಟಮಿ ಆಗಿರಬಹುದು, ಈ ಭಾದ್ರಪದ ಚವಿತಿ ಶ್ರೀ ವಿನಾಯಕ ಚತುರ್ಥಿ ಆಗಿರಬಹುದು, ಗೌರಿ ಗಣೇಶ ಹಬ್ಬ ಆಗಿರಬಹುದು, ಅದ್ಧೂರಿಯಿಂದ ನಮ್ಮ ಮನೆಗಳಲ್ಲಿ ಮಾಡ್ತಾ ಇರ್ತೇವೆ. ಸೊ ಇಂತಹ ಪವಿತ್ರ ಮಾಸಗಳಲ್ಲಿ ದ್ವಾದಶ ರಾಶಿಗಳಲ್ಲಿ ಈ ಮಾಸದಲ್ಲಿರುವಂತಹ ಗ್ರಹ ಸಂಚಾರ ಯಾವ ರೀತಿ ಇದೆ, ಈ ಮಾಸದಲ್ಲಿ ದ್ವಾದಶ ರಾಶಿಗಳಿಗೆ ಇರುವಂತಹ ಅನುಕೂಲ ಪ್ರತಿಕೂಲ ಫಲಗಳೇನು, ಯಾವ ವಿಷಯಗಳಿಂದ ಮುಂಜಾಗ್ರತೆ ಕ್ರಮ ತಗೋಬೇಕು, ಯಾವ ಪರಿಹಾರಗಳನ್ನು ಮಾಡಿದರೆ ನಮ್ಮ ಈ ಜೀವನ ಅದ್ಭುತವಾಗಿ ಸಾಗುತ್ತೆ ಅನ್ನುವಂತಹ ವಿಷಯಗಳನ್ನು ಹೇಳುತ್ತಾ, ಮಕರ ರಾಶಿಯವರಿಗೆ ಈ ಸೆಪ್ಟೆಂಬರ್ ಮಾಸ ಯಾವ ರೀತಿ ಅನುಕೂಲ ಪ್ರತಿಕೂಲ ಫಲಗಳನ್ನು ನೀಡ್ತಾ ಇದೆ ಅನ್ನುವಂತಹ ವಿಷಯಗಳನ್ನು ನಾವು ಗಮನಿಸೋದಾದರೆ, ಒಂದು ಮಕರ ರಾಶಿಯವರಿಗೆ ಶುಕ್ರ ಅದ್ಭುತವಾಗಿ ಯೋಗಕಾರಕನಾಗಿದ್ದು ಈ ಮಾಸದಲ್ಲಿ, ಅಂದರೆ ಬೇರೆ ಗ್ರಹಗಳ ಅನುಕೂಲ ಪ್ರತಿಕೂಲ ಸ್ಥಾನದಲ್ಲಿ ಇದ್ದರೂ ಕೂಡ ಎಸ್ಪೆಷಲಿ ಪ್ರತ್ಯೇಕವಾಗಿ ಶುಕ್ರಗ್ರಹ ಅನ್ನೋದು ತುಂಬ ಅನುಕೂಲ ಸ್ಥಿತಿಯಲ್ಲಿ ಯೋಗಕಾರಕವಾಗಿರುವಂತಹ ದಶಮ ಕೇಂದ್ರದಲ್ಲಿ ಈ ಮಾಸ ಮಕರ ರಾಶಿಯವರಿಗೆ ಒಂದು ಒಳ್ಳೆಯ ರಾಜಯೋಗ, ಧನಯೋಗ, ಸಿದ್ಧಿಯೋಗವನ್ನು ನೀಡ್ತಾ ಇರುತ್ತೆ. ಸ್ವಕ್ಷೇತ್ರವಾಗಿರುವಂತಹ ತುಲಾರಾಶಿಗೆ ಶುಕ್ರನ ಆಗಮನ ಅನ್ನೋದು ಮಕರ ರಾಶಿಯವರಿಗೆ ಒಂದು ರೀತಿ ಮಾಲವ್ಯ ಯೋಗವನ್ನು, ಮಾಲವ್ಯ ಮಹಾಪುರುಷ ಯೋಗವನ್ನು ನೀಡ್ತಾ ಇರುತ್ತೆ. ಅಂದರೆ ಈ ಶುಕ್ರ ತನ್ನ ಉಚ್ಚ ಕ್ಷೇತ್ರಕ್ಕೆ ಬಂದಾಗ ಎಲ್ಲ ರಾಶಿಗಳಿಗೆ ನೀಡುತ್ತೆ ಅಂದರೆ ಇಲ್ಲ. ಎಸ್ಪೆಷಲಿ ಮಕರ ರಾಶಿಯವರಿಗೆ ಯೋಗಕಾರಕನಾಗಿರೋದ್ರಿಂದ, ಏನು ಈ ಮಾಳವ್ಯ ಮಹಾಪುರುಷ ಯೋಗ ಅಂದರೆ, ಬಹುದಿನಗಳಿಂದ ಅಸಂಪೂರ್ಣವಾಗಿ ಅಥವಾ ನಿಮ್ಮ ಕನಸುಗಳನ್ನು ನನಸು ಮಾಡಿಕೊಳ್ಳಲು ಮಾಡುವಂತಹ ಪ್ರಯತ್ನಗಳು, ಬಹು ದಿನಗಳಿಂದ ನಿಮಗೆ ಅಂದರೆ ಕೆಲವೊಂದು ಪ್ರಯತ್ನಗಳು, ಅಸಾಧ್ಯವಾಗಿರುವಂತಹ ಪ್ರಯತ್ನಗಳನ್ನು ಸುಸಾಧ್ಯ ಮಾಡಿಕೊಂಡು ಅದರಲ್ಲಿ ಸಕ್ಸಸ್ನ ಪಡೆಯೋದಕ್ಕೆ, ಇದೊಂದರೆ ಈ ರೀತಿಯಲ್ಲಿ ಈಗ ಮಾಡುವಂತಹ ಪ್ರಯತ್ನಗಳು ಅಷ್ಟು ಮಟ್ಟದಲ್ಲಿ ಸಕ್ಸಸ್ ಆಗುತ್ತೆ. ಅಂದರೆ ಶುಕ್ರನ ಕಾರಕತ್ವವಾಗಿರುವಂತಹ ಒಂದು ವಿಲಾಸಮಯವಾಗಿರುವಂತಹ ಪ್ರಯಾಣ ಮಾಡಬೇಕು ಅಂದ್ಕೊಂಡಿರ್ತೀರ. ಅಂದರೆ ಬಹುದಿನಗಳಿಂದ ಈ ವಿಮಾನದಲ್ಲಿ ಪ್ರಯಾಣ ಮಾಡೋಣ, ಅಥವಾ ದೊಡ್ಡ ವಿಲಾಸಮಯವಾಗಿರುವಂತಹ ಹೋಟೆಲಲ್ಲಿ ಸ್ಟೇ ಮಾಡೋಣ, ಒಂದು ರಾಜಾತಿಥ್ಯವನ್ನು ಪಡೆಯೋಣ ಅನ್ನುವಂತಹ ಕೆಲವೊಂದು ಈ ಲ್ಯಾವಿಶ್ ಲೈಫ್ ಸ್ಟೈಲ್ ಏನಿರುತ್ತೋ ಅಂತಹ ವಿಷಯಗಳ ಕಾರಕತ್ವಗಳನ್ನು ನನಸು ಮಾಡಿಕೊಳ್ಳೋದಕ್ಕೆ ಅನುಕೂಲವಾಗಿರುತ್ತೆ. ಅದರಲ್ಲೂ ಕೂಡ ಯೋಗಕಾರಕ ಶುಕ್ರ ಆಗಿರೋದ್ರಿಂದ ಮಕರ ರಾಶಿಯವರಿಗೆ ಅದು ದಶಮ ಕೇಂದ್ರದಲ್ಲಿ ಇರೋದರಿಂದ ವಾಹನ ಸೌಖ್ಯ ನೋಡಿ. ಈಗ ತುಂಬ ದಿನಗಳಿಂದ ಒಂದು ಡ್ರೀಮ್ ವೆಹಿಕಲ್ ಅನ್ನೋದಿರುತ್ತೆ, ಬಟ್ ಆಗಿರುವಂತಹ ಕಮಿಟ್ಮೆಂಟ್ಸಿಂದ ಆಗಿರ್ಬೋದು, ಇಲ್ಲಿಯವರೆಗಿರುವಂಥ ಸಮಸ್ಯೆಗಳಿಂದ ಆಗಿರಬಹುದು, ಎಷ್ಟೇ ಸಮಸ್ಯೆಗಳು, ಎಷ್ಟೇ ರಿಪೇರ್ಗಳು ಬಂದರೂ ಕೂಡ ಅದರಲ್ಲೇ ಕಾಂಪ್ರಮೈಸ್ ಆಗಿ ಅದನ್ನೇ ಯುಟಿಲೈಸ್ ಮಾಡಿಕೊಂಡು ಇರ್ತಾರೆ. ಒಂದು ಕನಸಿನ ಒಂದು ವಾಹನವನ್ನು ಪರ್ಚೇಸ್ ಮಾಡಬೇಕು ತುಂಬ ದಿನಗಳಿಂದ ಅಂದ್ಕೊಂಡಿರ್ತೀರ. ಬಟ್ ಇದೊಂದು ಅದ್ಭುತವಾಗಿರುವಂತಹ ಕಾಲ. ನೀವು ನಿರೀಕ್ಷೆ ಮಾಡ್ತಾ ಇರುವಂತಹ ಒಂದು ಈಗ ಬಂದಿರುವಂತಹ ಕಾರ್ ಆಗಿರ್ಬೋದು, ವೆಹಿಕಲ್, ಟೂ ವೀಲರ್ ಆಗಿರಬಹುದು, ಒಂದು ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ ಆಗಿರಬಹುದು, ಇದನ್ನು ಪಡೆಯುವಂತಹ ಅವಕಾಶ ಗೋಚಾರ ರೀತ್ಯ ಮಕರ ರಾಶಿಯವರಿಗೆ ಶುಕ್ರ ಅನುಕೂಲನಾಗಿ ಈ ವಿಷಯಗಳಲ್ಲಿ ಅನುಕೂಲತೆಯನ್ನು ನೀಡ್ತಾ ಇದ್ದಾರೆ. ವಿದ್ಯಾರ್ಥಿಗಳಿಗೆ ಅತ್ಯುತ್ತಮ ಕಾಲವೆಂದು ನಾವು ಈ ಸಮಯವನ್ನು ಹೇಳಬಹುದು. ಮಾಡ್ತಾ ಇರುವಂತಹ ಪ್ರಯತ್ನಗಳಾಗಿರಬಹುದು, ಮಾಡ್ತಾ ಇರುವಂತಹ ಈ ಉನ್ನತ ವಿದ್ಯಾವಕಾಶಗಳಿಗೋಸ್ಕರ ವಿದೇಶಿ ಪ್ರಯತ್ನಗಳಾಗಿರಬಹುದು, ಇಷ್ಟ ಆಗಿರುವಂತಹ ವ್ಯಕ್ತಿಗಳ ಜೊತೆ ಕೆಲವೊಂದು ಕಾಲ ಸಮಯವನ್ನು ಸ್ತ್ರೀ ಸೌಖ್ಯ ಅಂತ ಹೇಳ್ತೇವೆ, ಆ ಸ್ತ್ರೀ ಸೌಖ್ಯ, ಕಳತ್ರ ಸೌಖ್ಯ ಸಂಗಾತಿಯಿಂದ ಆನಂದವಾಗಿ ಕೆಲವೊಂದು ಪ್ರಯಾಣಗಳು, ಪ್ರವಾಸಗಳು ಮಾಡುವಂತಹ ಯೋಗ, ಮತ್ತು ಸುವಸ್ತ್ರ ಅಂದರೆ ಒಳ್ಳೆಯ ವಸ್ತ್ರಗಳನ್ನು, ಅಂದರೆ ತುಂಬ ದಿನಗಳಿಂದ ಒಂದು ಕಾಸ್ಟ್ಲಿ ಬ್ರ್ಯಾಂಡೆಡ್ ಕ್ಲಾತ್, ಅದು ತುಂಬ ದಿನಗಳಿಂದ ಒಂದು 10,000 15,000 ಒಂದು ಒಳ್ಳೆಯ ಸ್ಯಾರಿ ತಗೊಳ್ಳೋಣ ಅಂತ ಅಂದ್ಕೊಂಡಿರ್ತೀರ, ಅಥವಾ ಒಂದು ಸೂಟ್ ತಗೊಳ್ಳೋಣ ಅಂತ ಅಂದ್ಕೊಂಡಿರ್ತೀರ. ಸುವಸ್ತ್ರ ಯೋಗ ಅನ್ನುವಂತಹ ಈ ರೀತಿ ಒಳ್ಳೆಯ ವಸ್ತ್ರಗಳನ್ನು ಕೊಳ್ಳುವಂತಹ ಶಕ್ತಿ ನಿಮಗೆ ಶುಕ್ರನು ನೀಡ್ತಾ ಇರ್ತಾರೆ. ಮುಖ್ಯವಾಗಿ ಈ ನಮ್ಮ ಸ್ತ್ರೀಯರಿಗೆ ಎಲ್ಲ, ಈಗ ಪುರುಷರಿಗೂ ಕೂಡ ತುಂಬ ಕ್ರೇಜ್ ಇದೆ
ಈ ಜುವೆಲ್ಸ್ ಹಾಕ್ಕೋಬೇಕು, ಈ ಜುವೆಲ್ಸ್ ಅಂದರೆ ಆಭರಣಗಳನ್ನು ಪರ್ಚೇಸ್ ಮಾಡಬೇಕು ಅನ್ನುವಂಥದ್ದು, ಈ ರೀತಿ ಪಡೆಯುವಂತಹ ಒಂದು ಒಳ್ಳೆಯ ಕಾಲ ಸುದಿನಗಳು ಈಗ ನಿಮಗೆ ಆಗಮನ. ಅಂದರೆ ಏನೇ ಆದರೂ ಕೂಡ ಒಂದು ವಿಲಾಸಮಯ ಜೀವನಕ್ಕೆ ಬೇಕಾಗಿರುವಂತಹ ಸೌಕರ್ಯಗಳನ್ನು ಪಡೆಯೋದಕ್ಕೆ ಶುಕ್ರ ನಿಮಗೆ ತನ್ನ ಸ್ವಕ್ಷೇತ್ರದಲ್ಲಿದ್ದು ಮಕರ ರಾಶಿಯವರಿಗೆ ಆ ಯೋಗವನ್ನು ಯೋಗ್ಯತೆಯನ್ನು ನೀಡ್ತಾ ಇದ್ದಾರೆ. ಸೊ ಆಗಿರೋದ್ರಿಂದ ಅದನ್ನು ಪಡೆಯುವಂತಹ ಯೋಗ ನಿಮ್ಮದಾಗಿರುತ್ತೆ. ಅಂತಹ ಅವಕಾಶಗಳು ನಿಮಗೆ ಬರುವಂತಹ ಸಂದರ್ಭಗಳು ಕೂಡಿ ಬರಬಹುದು. ಈ ಎಲ್ಲಿಯವರೆಗೂ ಇರುತ್ತೆ ಅಂದರೆ ಜನವರಿ 27ರವರೆಗೂ ಆಲ್ಮೋಸ್ಟ್ ನಿಮಗೆ ಶುಕ್ರನ ಅನುಕೂಲತೆಯಿಂದ ಈ ಯೋಗ ನಿಮಗೆ ಸಿದ್ಧಿ ಆಗುತ್ತೆ. ಇದರ ಬಗ್ಗೆ ನಾನು ಮತ್ತೊಂದು ವಿಡಿಯೋ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಶುಕ್ರನ ಬದಲಾವಣೆ ಯಾವ ರೀತಿ ಅನುಕೂಲ ಇರುತ್ತೆ, ಈಗ ದಶಮ ಏಕಾದಶ ಸ್ಥಾನದಲ್ಲಿ ವ್ಯಯ ಸ್ಥಾನದಲ್ಲಿ ಯಾವ ರೀತಿ ಯೋಗದಾಯಕವಾಗಿರುವಂತಹ ಫಲಗಳು ಮಕರ ರಾಶಿಯವರಿಗೆ ನೀಡುತ್ತೆ ಅನ್ನೋದು ಮತ್ತೊಂದು ವಿಡಿಯೋದಲ್ಲಿ ನಾನು ಮಾಡಲಿಕ್ಕೆ ಇಷ್ಟಪಡ್ತೀನಿ. ಸೊ ಆದ್ದರಿಂದ ಶುಕ್ರನ ಅನುಕೂಲತೆ ಇರೋದರಿಂದ ಒಂದು ಒಳ್ಳೆಯ ತುಂಬ ದಿನಗಳಿಂದ ಕಾಂಪ್ರಮೈಸ್ ಅಡ್ಜಸ್ಟ್ ಆಗೋದು, ಇರೋದರಲ್ಲಿ ತೃಪ್ತಿ ಮಾಡಿಕೊಳ್ಳೋದು, ಈ ವಿಷಯಗಳನ್ನು ಬಿಟ್ಟು ಸ್ವಲ್ಪ ನಿಮಗೆ ಇಷ್ಟವಾಗಿರುವಂತಹ ರೀತಿಯಲ್ಲಿ ಜೀವನವನ್ನು ನಡೆಸೋದಕ್ಕೆ ಈ ಸಂದರ್ಭ ತುಂಬ ಅದ್ಭುತವಾಗಿರುತ್ತೆ. ಇನ್ನು ಎರಡನೇ ವಿಷಯ ನೋಡಿದ್ರೆ ಧನ ಕುಟುಂಬ ಸ್ಥಾನದಲ್ಲಿ ರಾಹು ಮಾತಾಡ್ತಾ ಇರ್ತಾರೆ. ಕುಟುಂಬದಲ್ಲಿರುವಂತಹ ಸಮಸ್ಯೆಗಳು, ಕುಟುಂಬ ಸದಸ್ಯರಾಗಿರಬಹುದು, ಕುಟುಂಬದಲ್ಲಿರುವಂತಹ ವ್ಯಕ್ತಿಗಳಾಗಿರಬಹುದು, ನೀವು ಮಾಡುವಂತಹ ವಿಷಯಗಳಿಗೆ ವಿಮರ್ಶೆ ಮಾಡೋದು, ಕೆಲವೊಂದು ನಿರುತ್ಸಾಹ ಬರುವಂತಹ ರೀತಿಯಲ್ಲಿ ನಿಮ್ಮನ್ನು ಡಿಮೋಟಿವೇಟ್ ಮಾಡೋದು, ಈ ರೀತಿ ವಿಷಯಗಳು ಏನಾದರೂ ನಿಮ್ಮ ಬೆನ್ನ ಹಿಂದೆ ಅಥವಾ ನಿಮ್ಮ ಎದುರುಗಡೆ ಮಾತಾಡಿದ್ರೂ ಕೂಡ ಅದಕ್ಕೆ ಕಿವಿ ಕೊಡದೆ ನೀವು ಮಾಡುವಂತಹ ಪ್ರಯತ್ನಗಳನ್ನು ಶ್ರದ್ಧೆಯಿಂದ, ಹಠದಿಂದ, ಛಲದಿಂದ ಆ ಪ್ರಯತ್ನಗಳಲ್ಲಿ ಯಶಸ್ಸಾಗುವ ರೀತಿಯಲ್ಲಿ ನೀವು ಈ ಸಂದರ್ಭದಲ್ಲಿ ಮಾಡಬೇಕಾಗಿರುತ್ತೆ. ಅಯ್ಯೋ ಇವ್ರಿಗಿಷ್ಟ ಇಲ್ಲ, ಅವರು ಆ ರೀತಿ ಅಂತಾರೇನೋ, ಇವರು ಈ ರೀತಿ ಅಂತಾರೇನೋ ಅಂತ ಹೇಳಿದ್ರೆ ಜೀವನವೆಲ್ಲವೂ ಕೂಡ ಬೇರೆಯವ್ರನ್ನ ತೃಪ್ತಿಪಡಿಸಲಿಕ್ಕೆ ಅಥವಾ ಅವರು ಹೇಳಿರುವಂತಹ ರಿಸ್ಟ್ರಿಕ್ಷನ್ಸಲ್ಲಿ ನಮ್ಮ ಜೀವನವನ್ನು ಕಳೆಯೋದೇ ಆಗುತ್ತೆ. ಸೊ ಆಗಿರೋದ್ರಿಂದ ಆಲ್ಮೋಸ್ಟ್ ಅದೇ ರೀತಿ ಇರುತ್ತೆ. ಬಟ್ ಈ ಸಂದರ್ಭದಲ್ಲಿ ಏನು ಕೆಲಸ ಅದು ಒಳ್ಳೇದು ಮಾಡಿದ್ರೂ ಇನ್ನೊಂದು ಮಾಡಿದ್ರೂ ಕೂಡ ವಿಮರ್ಶೆಗಳನ್ನೋದು ಕಂಪಲ್ಸರಿ ಇದ್ದೇ ಇರುತ್ತೆ. ಬಟ್ ಅದನ್ನು ಕಿವಿಗೆ ಹಾಕ್ಕೊಳ್ಳೋಕ್ಕೆ ಹೋಗಬೇಡಿ. ನೀವು ಅಂದ್ಕೊಂಡಿರುವಂತಹ ಪ್ರಯತ್ನಗಳು ಯಶಸ್ಸು ಸಿಗಲಿ, ಪ್ರಯತ್ನಗಳಲ್ಲಿ ಒಂದು ಅದ್ಭುತವಾಗಿರುವಂತಹ ಒಂದು ಸಕ್ಸಸ್ ಸಿಗಲಿ ಅಂತ ಹೇಳ್ತಾ ಇರ್ತೀವಿ. ಸೊ ಬಟ್ ತಪ್ಪದೇ ನೀವು ಕಂಡುಕೊಂಡಿರುವಂತಹ ಕೆಲವೊಂದು ಪ್ರಯತ್ನಗಳನ್ನು ಸಕ್ಸಸ್ ಮಾಡಿ ನೀವೇನಂತ ಪ್ರೂವ್ ಮಾಡಿ ತೋರಿಸ್ತೀರಾ. ಈ ಸಂದರ್ಭದಲ್ಲಿ ಅಂದರೆ ಇಲ್ಲಿವರೆಗೂ ಕೂಡ ಯಾವ ರೀತಿ ದ್ವಿತೀಯ ಧನ ಕುಟುಂಬ ಸ್ಥಾನದಲ್ಲಿ ರಾಹು ಇರೋದರಿಂದ ನಿಮ್ಮ ವೈಯಕ್ತಿಕ ಸಂಬಂಧಗಳಲ್ಲಿ, ಕೌಟುಂಬಿಕ ವಿಷಯಗಳಲ್ಲಿ ಮೂರನೇ ವ್ಯಕ್ತಿಯ ಆಗಮನ ಅನ್ನೋದು ಅಥವಾ ಇನ್ವಾಲ್ವ್ಮೆಂಟ್ ಅನ್ನೋದು ಈ ಸಂದರ್ಭದಲ್ಲಿ ಕಮ್ಮಿ ಆಗುತ್ತೆ. ಅಂದರೆ ಈ ಪರ್ಟಿಕ್ಯುಲರ್ ಆಗಿ ಇಷ್ಟು ದಿನಗಳ ಕಾಲ ಅಯ್ಯೋ ನಾನು ಹೇಳಿ ಅಂತೆಗಳನ್ನು ಮೂರನೇ ವ್ಯಕ್ತಿ ನಿಮ್ಮ ಫ್ಯಾಮಿಲಿ ಮೆಂಬರ್ ಬಗ್ಗೆ ನಿಮ್ಮ ಮಧ್ಯೆ ತಂಟೆ ಇಟ್ಬಿಟ್ಟು ತಮಾಷೆ ನೋಡುವಂತಹ ಸಂದರ್ಭಗಳು ಇಲ್ಲಿವರೆಗೂ ಮಾಡಿದ್ದಾರೆ. ಸೊ ಅಂತಹ ವಿಷಯಗಳಲ್ಲಿ ಆ ಮೂರನೇ ವ್ಯಕ್ತಿಯ ಇನ್ವಾಲ್ವ್ಮೆಂಟನ್ನು ಕಂಪ್ಲೀಟಾಗಿ ಅದನ್ನು ರಿಮೂವ್ ಮಾಡಲಿಕ್ಕೆ, ಬಟ್ ಅಂತಹ ವ್ಯಕ್ತಿ ನಿಮ್ಮ ಮಧ್ಯೆ ಏನಾದರೂ ಒಂದು ವೈಷಮ್ಯವನ್ನು ಸೃಷ್ಟಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನೋಂತಹ ಕೆಲವೊಂದು ಸತ್ಯಗಳನ್ನು ಅರ್ಥ ಮಾಡಿಕೊಂಡು ಅಂತಹ ವ್ಯಕ್ತಿಗಳನ್ನು ದೂರ ಇಡೋದಕ್ಕೆ ಪ್ರಯತ್ನ ಮಾಡ್ತೀರಾ. ಅದು ಕೂಡ ಯಾರಿಂದ ಶುಕ್ರ ಈಗ ಅನುಕೂಲ ಇರೋದರಿಂದ ಒಬ್ಬ ಸ್ತ್ರೀ ಮುಖಾಂತರ ನಿಮ್ಮ ಕುಟುಂಬದಲ್ಲಿರುವಂತಹ ಸ್ತ್ರೀ ಆಗಿರಬಹುದು, ಆಪ್ತರಾಗಿರುವಂತಹ ಸ್ತ್ರೀ ಆಗಿರಬಹುದು, ಆ ವ್ಯಕ್ತಿಯ ಸಹಕಾರದಿಂದ ಈ ಕುಟುಂಬದಲ್ಲಿ ನಿರ್ಮಾಣವಾಗಿರುವಂತಹ ಕೆಲವೊಂದು ಅಪಾರ್ಥಗಳನ್ನು ನಿವಾರಣೆ ಮಾಡ್ತೀರಾ. ಸಮಸ್ಯೆಗಳಿಗೆ ಪರಿಷ್ಕಾರವನ್ನು ಹುಡುಕಿ ಆ ಸಮಸ್ಯೆಗಳಿಂದ ದೂರ ಇರ್ತೀರಾ. ಅಂದರೆ ಇದಕ್ಕೆ ಯಾರ ಸಹಕಾರ ಇರುತ್ತೆ, ಯಾರ ಮಾರ್ಗದರ್ಶನ ಇರುತ್ತೆ? ನಿಮ್ಮ ಬಂಧು ವರ್ಗದಲ್ಲಿರುವಂತಹ ಸ್ತ್ರೀಯಾಗಿರಬಹುದು, ಕುಟುಂಬದಲ್ಲಿರುವಂತಹ ಸ್ತ್ರೀಯಾಗಿರಬಹುದು. ಇಂತಹ ಕೌಟುಂಬಿಕ ಸಮಸ್ಯೆಗಳನ್ನು, ವೈಯಕ್ತಿಕ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ಅವರ ಸಹಕಾರ, ಅವರ ಮಾರ್ಗನಿರ್ದೇಶನ, ಅವರು ಹೇಳುವಂತಹ ಕೆಲವೊಂದು ವಿಷಯಗಳು ತುಂಬ ಹೆಲ್ಪ್ ಆಗುತ್ತೆ ಈ ಸೆಪ್ಟೆಂಬರ್ ಮಾಸದಲ್ಲಿ. ಸೊ ಆಗಿರೋದ್ರಿಂದ ದ್ವಿತೀಯ ಸ್ಥಾನದಲ್ಲಿ ರಾಹು ಇದ್ದಾರಲ್ವಾ ಅಂತ ಯೋಚನೆ ಮಾಡಬೇಡಿ. ನಿಮ್ಮ ಪ್ರಯತ್ನಗಳನ್ನು ನೀವು ಕಂಪ್ಲೀಟ್ ಮಾಡಿ. ಇನ್ನು ತೃತೀಯ ಸ್ಥಾನದಲ್ಲಿ ಶನಿ ಅದ್ಭುತವಾಗಿ ಈಗ ವಕ್ರಗಮನದಲ್ಲಿರೋದ್ರಿಂದ ಹಿಂದಿನ ದಿನಗಳಲ್ಲಿ ಏನಾದರೂ ಕೆಲವೊಂದು ಪ್ರಯತ್ನಗಳನ್ನು ಮಾಡಬೇಕು,
ಪೂರ್ತಿ ಮಾಡಬೇಕು ಅಥವಾ ಅರ್ಧಪೂರ್ಣವಾಗಿ ಮಾಡಿರುವಂತಹ ಅದು ಗೃಹ ನಿರ್ಮಾಣ ಆಗಿರ್ಬೋದು, ಗೃಹ ಮನೆ ತಗೊಳ್ಳುವಂತಹ ಅವಕಾಶಗಳಾಗಿರಬಹುದು, ಹಣಕಾಸಿನ ವಿಷಯಗಳಲ್ಲಾಗಿರ್ಬೋದು, ಅರ್ಧಪೂರ್ಣವಾಗಿ ಏನಾದರೂ ಲೋನ್ ಅಪ್ಲೈ ಮಾಡ್ತಾ ಮಧ್ಯದಲ್ಲೇ ನಿಲ್ಲಿಸುವಂತಹ ಸಂದರ್ಭಗಳಾಗಿರ್ಬೋದು. ಈ ಸಂದರ್ಭದಲ್ಲಿ ಧೈರ್ಯವಾಗಿ ನೀವು ಮಾಡುವಂತಹ ಪ್ರಯತ್ನಗಳ ಅನುಕೂಲವಾಗಿ ಆ ವಿಷಯಗಳನ್ನು ಪೂರ್ತಿ ಮಾಡುವಂತಹ ಒಂದು ಶಕ್ತಿ, ಸಾಮರ್ಥ್ಯ ಮತ್ತು ನಿಮ್ಮಲ್ಲಿ ಆ ಧೈರ್ಯ, ವಿಶ್ವಾಸ ಅನ್ನೋದು ಸಂಪೂರ್ಣವಾಗಿ ಶನಿ ಪರಮಾತ್ಮನ ರಾಶ್ಯಾಧಿಪತಿಯ ಅನುಗ್ರಹ ನಿಮ್ಮ ಮೇಲೆ ಇರುತ್ತೆ. ಇನ್ನೊಂದು ಅದ್ಭುತವಾಗಿರುವಂತಹ ವಿಷಯ ಏನಪ್ಪ ಅಂದರೆ, ಷಷ್ಠಭಾವದಲ್ಲಿ ಕುಜ. ಎಲ್ಲಿವರೆಗೂ 17ನೇ ತಾರೀಕುವರೆಗೂ ಷಷ್ಠಭಾವದಲ್ಲಿ 6ನೇ ಮನೆಯಲ್ಲಿ ಋಣ ರೋಗ ಶತ್ರು ಸ್ಥಾನದಲ್ಲಿರುವಂತಹ ಕುಜ ತುಂಬ ಯೋಗಕಾರಕ. ಮಕರ ರಾಶಿಯವರಿಗೆ ಋಣ ಅಂದರೆ ಮಾಡಿರುವಂತಹ ಸಾಲಗಳಿಂದ ಹೊರಗಡೆ ಬರೋದಕ್ಕೆ ಅಥವಾ ತುಂಬ ದಿನಗಳಿಂದ ಬರಬೇಕಾಗಿರುವಂತಹ ಕೆಲವೊಂದು ಈ ಹಣಕಾಸು ವಿಷಯಗಳಲ್ಲಾಗಿರಬಹುದು, ಈ ಸಂದರ್ಭದಲ್ಲಿ ಪಡೆಯಬಹುದು. 6th ಪ್ಲೇಸಲ್ಲಿ ಕುಜ ಅಂದರೆ ನೋಡಿ, ಕಾಂಪಿಟೀಟರ್ಸ್ನ ಸಕ್ಸಸ್ಫುಲ್ಲಾಗಿ ನಾವು ಫೇಸ್ ಮಾಡ್ಬೋದು. ಅದು ಬಿಸ್ನೆಸ್ಸಲ್ಲಾಗಿರ್ಬೋದು, ಎಜುಕೇಷನಲ್ಲಾಗಿರ್ಬೋದು, ಉದ್ಯೋಗದಲ್ಲಾಗಿರಬಹುದು. ನಮ್ಮ ಪ್ರತ್ಯರ್ಥಿಗಳ ಮೇಲೆ ಗೆಲುವು ಸಾಧಿಸೋದಕ್ಕೆ, ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಉತ್ತಮ ರೀತಿಯಲ್ಲಿ ಅನುಕೂಲವನ್ನು ಪಡೆಯೋದಕ್ಕೆ, ಅವರ ಮೇಲೆ ಯಶಸ್ಸನ್ನು ಪಡೆಯೋದಕ್ಕೆ, ಇಂಟರ್ವ್ಯೂಗಳಲ್ಲಿ ಪ್ರತ್ಯರ್ಥಿಗಳ ಮೇಲೆ ಅವ್ರಿಗಿನ್ನ ಬೆಟರ್ ನೀವೇ ಅಂತ ನಿಮಗೆ ಆಫರ್ ಲೆಟರ್ ಬರೋದಕ್ಕೆ, ಕ್ರೀಡಾರಂಗದಲ್ಲಿ ಅದ್ಭುತವಾಗಿ ಉನ್ನತ ಮಟ್ಟದಲ್ಲಿ ನಿಮ್ಮ ಸಕ್ಸಸ್ ರೇಟ್ನ ಗ್ರಾಫ್ನ ಬೆಳೆಸ್ಕೊಳ್ಳೋದಕ್ಕೆ, ಇಂಟರ್ವ್ಯೂಗಳಲ್ಲಿ ಹೊಸ ಉದ್ಯೋಗಗಳ ಪ್ರಯತ್ನಗಳು ಮಾಡೋದಕ್ಕೆ, ಲ್ಯಾಂಡ್ ರಿಲೇಟೆಡ್ ಡಿಸ್ಪ್ಯೂಟ್ಸ್, ಕೋರ್ಟ್ ಕೇಸ್ ಸಮಸ್ಯೆಗಳೇನಾದರೂ ಇದ್ದರೆ ಅದರಲ್ಲಿಂದ ಪರಿಷ್ಕಾರ ಆಗೋದಕ್ಕೆ ಇದೊಂದು ರೀತಿ ಅನುಕೂಲ. ಸೊ 17ನೇ ತಾರೀಕುವರೆಗೂ ಕೂಡ ಕುಜ ಷಷ್ಠಭಾವದಲ್ಲಿದ್ದು ಎಲ್ಲ ರೀತಿಯಲ್ಲಿ ಯೋಗಕಾರಕನಾಗಿರುತ್ತಾರೆ. ಈಗ 18ರಿಂದ ಸಪ್ತಮ ಸ್ಥಾನದಲ್ಲಿರುವಂತಹ ಗುರುವಿನ ಜೊತೆ ಈ ಕುಜನ ಆಗಮನ ಅನ್ನೋದು ಈ ಎಸ್ಪೆಷಲಿ ಮ್ಯಾರಿಟಲ್ ಲೈಫಲ್ಲಿ ತುಂಬ ಸ್ಟ್ರಗಲ್ ಫೇಸ್ ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೆ ಗುರು ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಳ್ಳೋದಕ್ಕೆ ಅವಕಾಶ ನೀಡಿದ್ರೂ ಕೂಡ ಈ ಸಂದರ್ಭದಲ್ಲಿ ಒಂದು ಸೆಟಲ್ಮೆಂಟ್ ಅನ್ನೋದು, ಅಂದರೆ ವೈವಾಹಿಕ ಜೀವನದಲ್ಲಿ ತುಂಬ ಮಿಸ್ಟೇಕ್ಸ್, ಅಂದರೆ ತುಂಬ ಸಮಸ್ಯೆಗಳಿದೆ, ಈ ವೈವಾಹಿಕ ಜೀವನ ಮುಂದಕ್ಕೆ ಹೋಗುತ್ತಾ ಅಥವಾ ಸರಿ ಹೋಗುತ್ತಾ ಅಂತ ಒಂದು ಕನ್ಫ್ಯೂಷನಲ್ಲಿರುವಂತಹ ವ್ಯಕ್ತಿಗಳಿಗೆ ಯಾವ 18ರಿಂದ ಸಪ್ತಮದಲ್ಲಿ ಕುಜ ಬರ್ತಾ ಇರುವಂತಹ ಕಾರಣದಿಂದ, ಅದರಲ್ಲೂ ಕೂಡ ತೃತೀಯದಲ್ಲಿ ಶನಿ ಪರಮಾತ್ಮ ಧೈರ್ಯ ನೀಡೋದ್ರಿಂದ ಧೈರ್ಯವಾಗಿ ನಿಮ್ಮ ಅಭಿಪ್ರಾಯಗಳನ್ನು ಹೇಳುವಂತಹ ಶಕ್ತಿ, ಅಂದರೆ either ಕಂಪ್ಲೀಟಾಗಿ ನೀವು ಆ ವಿವಾಹ ಜೀವನದಿಂದ ಹೊರಗಡೆ ಬಂದು ಸ್ವತಂತ್ರವಾಗಿ ನನಗೆ ಯಾರ ಸಹಾಯವೂ ಬೇಡ, ಯಾವ ರಿಲೇಷನ್ಶಿಪ್ಪು ಬೇಡ, ಈ ರೀತಿ ಮಾಡಿಕೊಂಡು ಮ್ಯೂಚುವಲ್ಲಾಗಿ ಸೆಟಲ್ಮೆಂಟ್ ಮಾಡ್ಕೋಬಹುದು. ಅಥವಾ ಗುರುವಿನ ಅನುಗ್ರಹದಿಂದ ಏನೋ ಹಳೆಯದು ಆಗೋಗ್ಬಿಟ್ಟಿದೆ, ಮತ್ತು ನಮ್ಮ ಹೊಸ ಜೀವನವನ್ನು ಹೊಸ ಯೋಜನೆಗಳಿಂದ ಅನ್ಯೋನ್ಯತೆಯಿಂದ ಕಂಟಿನ್ಯೂ ಮಾಡೋಣ. ಬಟ್ ಆಲ್ಮೋಸ್ಟ್ ಈ ವಿವಾಹ ದಾಂಪತ್ಯ ಜೀವನದಲ್ಲಿ ಕುಜ ಸಪ್ತಮದಲ್ಲಿರೋದ್ರಿಂದ ತುಂಬ ದಿನಗಳಿಂದ ವೈವಾಹಿಕ ಜೀವನದಲ್ಲಿ ಏನಾದರೂ ಅಪಾರ್ಥಗಳು ಸಮಸ್ಯೆಗಳಿರುವಂತಹ ಸಂದರ್ಭಗಳಲ್ಲಿ ಬಹುತೇಕ ನೀವು ಆ ರಿಲೇಷನ್ಶಿಪ್ಪಿಂದ ಹೊರಗಡೆ ಬರುವಂತಹ ಚಾನ್ಸಸ್ ಅಧಿಕವಾಗಿರುತ್ತೆ. ಎಗೇನ್ ಅದು ಕಂಪ್ಲೀಟಾಗಿ ಗೋಚಾರದಲ್ಲಿ ಇದೇ ರೀತಿ ಆಗುತ್ತೆ ಅಂತ ಹೇಳೋದಕ್ಕಿಂತ ನಿಮ್ಮ ವೈಯಕ್ತಿಕ ಜಾತಕವನ್ನು ವಿಶ್ಲೇಷಣೆ ಮಾಡಿದರೆ ಅಲ್ಲಿರುವಂತಹ ಪ್ಲಾನೆಟರಿ ಪೊಸಿಷನ್ ಯಾವ ರೀತಿ ಇದೆ ನಿಮ್ಮ ಪರ್ಸನಲ್ ಚಾರ್ಟಲ್ಲಿ, ಈಗ ನಡೀತಾ ಇರುವಂತಹ ದಶೆ ಭುಕ್ತಿ ಯಾವ ರೀತಿ ನಡೀತಾ ಇದೆ, ಈ ವಿಷಯಗಳನ್ನು ಅನಲೈಸ್ ಮಾಡಿಬಿಟ್ಟು ಕಂಪ್ಲೀಟಾಗಿ ಡೀಟೇಲ್ಸ್ ಕೊಡ್ಬೋದು. ಬಟ್ ತುಂಬ ದಿನಗಳಿಂದ ಇಫ್ ಯು ವಾಂಟ್ ಟು ಕಮ್ ಔಟ್ ಆಫ್ ಎನಿ ಕೈಂಡ್ ಆಫ್ ಅ ರಿಲೇಷನ್ಶಿಪ್ ವಿಚ್ ಇಸ್ ನಾಟ್ ಅಟ್ ಆಲ್ ಗಿವಿಂಗ್ ಆಗಿ ನಿಮಗೆ ತೃಪ್ತಿದಾಯಕವಾಗಿಲ್ಲ, ಮನಃಶಾಂತಿ ನೀಡ್ತಾ ಇಲ್ಲ ಅಂತಹ ರಿಲೇಷನ್ಶಿಪ್ಪಲ್ಲಿಂದ ಹೊರಗಡೆ ಬರಬೇಕು ಅಂದ್ಕೊಳ್ಳೋಂಗಿದ್ರೆ, ಸೊ ಈ ಸಪ್ತಮಕ್ಕೆ ಕುಜ ಆಗಮನ ಆದಮೇಲೆ ಈ ರೀತಿ ವಿಷಯಗಳು ಆಗಲಿಕ್ಕೆ ಚಾನ್ಸಸ್ ಇದೆ. ಮತ್ತು ಸಪ್ತಮದಲ್ಲಿ ಗುರು ಇದ್ದಾರೆ ಅಂತ ಹೇಳಿದ್ರೆ ಅದು ಕಂಟಿನ್ಯೂ ಮಾಡಬೇಕು ಅಥವಾ ಒಳ್ಳೆಯ ಯೋಚನೆಗಳಿಗೆ ಅರ್ಥ ಮಾಡ್ಕೊಳ್ಬೇಕು ಅನ್ನುವಂತಹ ವಿಷಯಗಳಲ್ಲಿ either ಪಾಸಿಟಿವೋ ನೆಗೆಟಿವೋ ಈ ವಿಷಯಗಳಲ್ಲಿ ಸಪ್ತಮ ಭಾವದಲ್ಲಿ. ಇನ್ನೊಂದು ವ್ಯಾಪಾರ ಸ್ಥಾನವೂ ಸಪ್ತಮ ಭಾವ ಆಗಿರೋದ್ರಿಂದ ಈ ವ್ಯಾಪಾರದಲ್ಲಿರುವಂತಹ ಪಾಲುದಾರಿಗಳು ಅಥವಾ ಇನ್ವೆಸ್ಟರ್ಸ್ ಆಗಿರ್ಬೋದು, ಇಂತಹ ವ್ಯಕ್ತಿಗಳ ಮಧ್ಯೆ ಏನಾದರೂ ಮಿಸ್ಕಮ್ಯುನಿಕೇಷನ್, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದ್ದರೆ ಇದು ಮತ್ತಷ್ಟು ತೀವ್ರವಾಗಿ ಬಗೆಹರಿಯುತ್ತೆ. ಅಂದರೆ ಅಷ್ಟು ಸುಮ್ಮನೆ ಬಗೆಹರಿಯಲ್ಲ, ಬಹಳಷ್ಟು ಚರ್ಚೆ, ಬಹಳಷ್ಟು ವಾದ ವಿವಾದಗಳು, ಈ ರೀತಿ ವಿಷಯಗಳು ನಡೆದು
ಅದು ಬಗೆಹರಿಯುತ್ತೆ, ಪರಿಷ್ಕಾರವಾಗುತ್ತೆ. ಸೊ ಆಗಿರೋದ್ರಿಂದ ಸ್ವಲ್ಪ ತಾಳ್ಮೆಯಿಂದ, ನಷ್ಟವನ್ನು ಆಗ್ತಾ ಇರೋದೇ ನಷ್ಟ, ಬಟ್ ಆಗ್ತಾ ಇರುವಂತಹ ನಷ್ಟವನ್ನು ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಈ 18ನೇ ತಾರೀಕಿಂದ ಮಂಗಳ ಸಪ್ತಮ ಭಾವಕ್ಕೆ ಆಗಮನ ಆಗ್ತಾ ಇರೋದ್ರಿಂದ. ಇನ್ನು ಮತ್ತೊಂದು ವಿಷಯ, ಯಾವ ವಿಷಯದಲ್ಲಿ ಮುಂಜಾಗ್ರತೆ ಕ್ರಮ ಅಂದರೆ ಅಷ್ಟಮದಲ್ಲಿರುವಂತಹ ರವಿ. ಇವರೇನು ಮಾಡ್ತಾರೆ, ನಿಮ್ಮ ವೃತ್ತಿ ಉದ್ಯೋಗಗಳಲ್ಲಿ ಮೇಲಧಿಕಾರಿಗಳಿಂದ ಸಮಸ್ಯೆಗಳನ್ನು ನೀಡ್ತಾರೆ, ತೊಂದರೆಗಳನ್ನು ನೀಡ್ತಾರೆ, ಅಥವಾ ನಿಮ್ಮನ್ನೇ ಟಾರ್ಗೆಟ್ ಮಾಡಿದ್ದಾರೆ ಅನ್ನೋ ರೀತಿಯಲ್ಲಿ ಟಾರ್ಗೆಟ್ಸ್ ಇನ್ಕ್ರೀಸ್ ಮಾಡೋದಾಗಿರ್ಬೋದು, ಡೆಡ್ಲೈನ್ ಕೊಡೋದಾಗಿರ್ಬೋದು, ಪ್ರತಿಯೊಂದು ವಿಷಯದಲ್ಲಿ ಪಂಕ್ಚುವಾಲಿಟಿ ವಿಷಯದಲ್ಲಿ ಕ್ವಶನ್ ಮಾಡೋದಾಗಿರಬಹುದು. ಈ ರೀತಿ ಸ್ವಲ್ಪ ಮೇಲಧಿಕಾರಿಗಳಿಂದ ತೊಂದರೆಗಳನ್ನು ನೋಡುವಂಥ ಸಂದರ್ಭಗಳು, ಉದ್ಯೋಗದಲ್ಲಿ ಸಮಸ್ಯೆಗಳು ಬರುವಂತಹ ಸಂದರ್ಭಗಳು, ಕೆಲವೊಂದು ಫ್ರಸ್ಟ್ರೇಷನ್ಸಿಂದ ನಿಮ್ಮ ಕೆಲಸದ ಮೇಲೆ ಫೋಕಸ್ ಮಾಡೋಕ್ಕಾಗದೆ ಈ ಅಷ್ಟಮದಲ್ಲಿರುವಂತಹ ರವಿ ಸ್ವಲ್ಪ ಈ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು, ವಿಪರೀತವಾಗಿರುವಂತಹ ಮಾನಸಿಕ ಒತ್ತಡದಿಂದ ಮಾನಸಿಕ ತೊಂದರೆಯನ್ನು ನೀಡುವಂಥ ಸಾಧ್ಯತೆಯೂ ಇರುತ್ತೆ. ಆದರೆ ಇಲ್ಲಿಯ ಇಷ್ಟು ಕೆಲವೊಂದು ಸಮಸ್ಯೆಗಳ ರವಿ ಆಗಿರಬಹುದು, ಕುಜ ತಾವಿರುವಂತಹ ಸ್ಥಾನದ ಫಲಗಳನ್ನು ನೀಡ್ತಾ ಇದ್ದರು. ಭಾಗ್ಯಸ್ಥಾನಕ್ಕೆ ಬುಧನ ಆಗಮನ 2ನೇ ವಾರದಿಂದ ಅಂದರೆ 7ನೇ ತಾರೀಕು ಬುಧ ಭಾಗ್ಯಸ್ಥಾನ ಸಂಚಾರದಿಂದ ಇಲ್ಲಿಂದ ಸ್ವಲ್ಪ ಫಿನಾನ್ಷಿಯಲ್ ಏನಾದರೂ ಪ್ರಾಬ್ಲಮ್ಸ್ ಇದ್ದ, ಹಣಕಾಸಿನ ಸಮಸ್ಯೆಗಳು, ಲಿಟಿಗೇಷನ್ಸು ಇತ್ಯಾದಿ ವಿಷಯಗಳಿದ್ದರೆ ಪರಿಷ್ಕಾರವಾಗಿರುತ್ತೆ. ಒಳ್ಳೆಯ ನಿರ್ಧಾರಗಳು ತಗೊಳ್ಳುವಂತಹ ಶಕ್ತಿ ನಿಮಗೆ ಬರುತ್ತೆ. ಅಂದರೆ ಕನ್ಫ್ಯೂಷನ್ ಇಲ್ಲದೆ ಕ್ಷಣಿಕಾವೇಶದಲ್ಲಿ, ಕೋಪದಲ್ಲಿ ಏನೇನು ಡಿಸಿಷನ್ ತಗೊಳ್ಳೋಕ್ಕಾಗ ಈ ರೀತಿ ಕನ್ಫ್ಯೂಷನಲ್ಲಿದ್ದರೆ ಭಾಗ್ಯಸ್ಥಾನಕ್ಕೆ ಬುಧ ಆಗಮನ ಆದಮೇಲೆ 7th ಮೇಲೆ ಸ್ವಲ್ಪ ನೀವು ಮಾಡುವಂತಹ ಡೆಸಿಷನ್ಸ್ ಇದು ಎಲ್ಲರಿಗೂ ಸಮಂಜಸವಾಗಿರುತ್ತೆ. ನೀವು ಮಾಡಿರುವಂತಹ ನಿರ್ಧಾರಗಳು ಬಹಳಷ್ಟು ಜನಕ್ಕೆ ಶಹಬಾಷ್, ಎಂತಹ ಡಿಸಿಷನ್ ತಗೊಂಡಿದ್ದಾರೆ, ಎಷ್ಟು ಸ್ಮಾರ್ಟಾಗಿ ಅಂದರೆ ನಿರ್ಧಾರ ತಗೊಂಡಿದ್ದಾರೆ ಅನ್ನುವ ರೀತಿಯಲ್ಲಿ ನಿಮ್ಮ ನಿರ್ಧಾರಗಳನ್ನೋದು ಬಹಳಷ್ಟು ವಿಷಯಗಳಲ್ಲಿ ಸಾನುಕೂಲ ಫಲಗಳನ್ನು ನೀಡೋದಕ್ಕೆ ಚಾನ್ಸಸ್ ಇರುತ್ತೆ. ಅಂದರೆ ಒಂದು ಒಳ್ಳೆಯ ಮಾರ್ಗದರ್ಶನ ಅನ್ನೋದು ಒಂದು ರೀತಿ ಈ ಬುಧನ ಭಾಗ್ಯ ಸಂಚಾರ ಅನ್ನೋದು ಕನ್ಫ್ಯೂಷನಲ್ಲಿ ದಾರಿ ಗೊತ್ತಾಗ್ತಾ ಇಲ್ಲ, ಅಥವಾ ದಾರಿ ಗೊತ್ತಾಗದೆ ಜೀವನದಲ್ಲಿ ಪ್ರಯಾಣ ಮಾಡ್ತಾ ಇದ್ದೀವಿ ಅಂದ್ಕೊಂಡಿರುವಂತಹ ಸಂದರ್ಭದಲ್ಲಿ ಒಂದು ರೀತಿ ಒಂದು ಟಾರ್ಚ್ ಲೈಟ್ ನಿಮಗೆ ಕೈಗೆ ಕೊಟ್ಟು, ನೋಡಪ್ಪ ಇದು ದಾರಿ, ಇಲ್ಲಿ ಹೋದರೆ ಕಲ್ಲು ಮುಳ್ಳು ಇರುತ್ತೆ, ಈ ಕಡೆ ಹೋದರೆ ಪ್ರಾಬ್ಲಮ್ ಇರುತ್ತೆ ಅನ್ನುವ ರೀತಿಯಲ್ಲಿ ಒಂದು ಮಾರ್ಗದರ್ಶನ ನೀಡುವ ರೀತಿಯಲ್ಲಿ ದೈವ ಬಲ ನಿಮ್ಮ ಜೊತೆ ಇರುತ್ತೆ. ಸೊ ಒಟ್ಟಾಗಿ ನೋಡಿದ್ರೆ ಶುಕ್ರ ಅನುಕೂಲವಾಗಿದ್ದಾರೆ, ಬುಧ ಭಾಗ್ಯಸ್ಥಾನದಲ್ಲಿದ್ದಾರೆ, ಸಪ್ತಮದಲ್ಲಿ ಗುರು ಇದ್ದಾರೆ. ಬಟ್ ಮಾಡಬೇಕಾಗಿರುವಂತಹ ಡೆಸಿಷನ್ನಲ್ಲಿ ಪ್ರಾಪರಾಗಿ ಯೋಚನೆ ಮಾಡಿಬಿಟ್ಟು ಹೊರಗಡೆ ಬನ್ನಿ. ಅದಕ್ಕೆ ಪರ್ಟಿಕ್ಯುಲರಾಗಿ ನೀವು ನಿಮ್ಮ ವೈಯಕ್ತಿಕ ಜಾತಕವನ್ನು ವಿಶ್ಲೇಷಣೆ ಮಾಡಿಸ್ಕೊಳ್ಳಿ. ನಿಮ್ಮ ಲೈಫಲ್ಲಿ ದ ಮೇಜರ್ ಡೆಸಿಷನ್ಸ್ ಏನಾದರೂ ತಗೊಳ್ಳೋ ರೀತಿಯಲ್ಲಿ ಅದೇ ಹೇಳ್ತಾ ಇದೆ. ಶುಕ್ರ ಈಗ ಬಂದಿರೋಂತಹ ಕಾರಣದಿಂದ ಈ ಮಹಿಳೆಯರಿಂದ ಸಂತೋಷವನ್ನು ಪಡೆಯುವಂಥದ್ದು, ಮಹಿಳೆಯರ ಸಹಕಾರವನ್ನು ಪಡೆಯುವಂತಹ ಅವಕಾಶಗಳು ಬರ್ತಾ ಇರುತ್ತೆ. ಸೊ ನೀವು ಎಕ್ಸ್ಪೆಕ್ಟ್ ಮಾಡಿರೋದಕ್ಕಿಂತ ಹೆಚ್ಚಿನ ಮೊತ್ತದಲ್ಲಿ ಹಣಕಾಸಿನ ಅನುಕೂಲತೆ ಅನ್ನೋದಿರುತ್ತೆ. ಆದರೆ ಕೆಲವೊಂದು ದುಷ್ಟ ವ್ಯಕ್ತಿಗಳು ನಿಮ್ಮ ಗಮನವನ್ನು ಅಥವಾ ನಿಮ್ಮ ದಾರಿಯನ್ನು ತಪ್ಪಿಸೋದಕ್ಕೆ, ನಿಮ್ಮನ್ನು ಮ್ಯಾನಿಪ್ಯುಲೇಟ್ ಮಾಡಲಿಕ್ಕೆ ಅಥವಾ ನಿಮ್ಮನ್ನು ತಪ್ಪು ದಾರಿ ಇಡಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ. ಅಂತಹ ವ್ಯಕ್ತಿಗಳ ಬಗ್ಗೆ ಜಾಗರೂಕರಾಗಿರಬೇಕಾಗಿರುತ್ತೆ. ಕಂತೆಗಳನ್ನು ಯಾರಾದರೂ ಹೇಳಿರೋಂತಹ ಮಾತುಗಳಿಗೆ ಕಿವಿ ಕೊಡಬೇಡಿ. ಸೊ ದಯವಿಟ್ಟು ಈ ಸಂದರ್ಭದಲ್ಲಿ ಅಂದರೆ ಕೆಲವೊಂದು ವಿಷಯಗಳಲ್ಲಿ ನಿಮ್ಮನ್ನು ಟ್ರ್ಯಾಪ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅಯ್ಯೋ ಎಷ್ಟು ಹೇಳಿದ್ರೂ ಕೂಡ ಈ ವ್ಯಕ್ತಿ ದಾರಿಗೆ ಬರ್ತಾ ಇಲ್ವಲ್ಲ, ಯಾವುದೋ ಒಂದು ರೀತಿಯಲ್ಲಿ ಈ ವ್ಯಕ್ತಿನ ದಾರಿ ತಪ್ಪಿಸ್ಬೇಕು, ಟ್ರ್ಯಾಪ್, ಹನಿ ಟ್ರ್ಯಾಪ್ ಅಂತ ಕೇಳಿರ್ತೀರ. ಕೆಲವೊಂದು ಆಕರ್ಷಣೆಗಳ ಮುಖಾಂತರ ಟ್ರ್ಯಾಪ್ ಬಿಡಿಸ್ಲಿಕ್ಕೆ ಟ್ರೈ ಮಾಡ್ತಾ ಇರ್ತೀರ. ಸೊ ಅಂತಹ ವ್ಯಕ್ತಿಗಳಿಂದ ನಿಮ್ಮನ್ನು ನೀವು ಕಾಪಾಡಿಕೊಂಡು ಆಲ್ರೆಡಿ ಬುಧ ಭಾಗ್ಯದಲ್ಲಿದ್ದು ಒಳ್ಳೆಯ ನಿರ್ಧಾರಗಳನ್ನು ತಗೊಳ್ಳುವಂತಹ ಶಕ್ತಿ ನೀಡ್ತಾ ಇರ್ತಾರೆ. ಸೊ ಆದರೂ ಕೂಡ ಇಂತಹ ವ್ಯಕ್ತಿಗಳಿಂದ ದೂರ ಇರಿ. ಅಷ್ಟಮ ರವಿ ಮತ್ತು 18ರ ಮೇಲೆ ಕುಜ, ಸಪ್ತಮ ಕುಜ ಈ ಮತ್ತಷ್ಟು ಶುಭ ಫಲಗಳನ್ನು ಪಡೆಯೋದಕ್ಕೆ ಪ್ರತಿದಿನವೂ ಕೂಡ ರವಿಯ ಅನುಗ್ರಹಕ್ಕೋಸ್ಕರ ಒಂದು ಹಿತ್ತಾಳಿ ಪಾತ್ರ ತಗೊಂಡು ಅದರಲ್ಲಿ ಒಂದು ಬೆಲ್ಲದ ಚೂರು ಹಾಕಿ ಸೂರ್ಯನಿಗೆ ಅರ್ಘ್ಯ ಬಿಡುವುದರಿಂದ, ಓಂ ನಮೋ ಸೂರ್ಯ ದೇವಾಯೇ ನಮಃ ಅನ್ನುವಂತಹ ಮಂತ್ರದಿಂದ ಸೂರ್ಯ ನಮಸ್ಕಾರಗಳನ್ನು ಮಾಡುವುದು,